ಪೇಪರ್ ಯ ಕೊಠಡಿ ಅಂತ ತಿಳ್ಕೊಡಿ. ಸೇವಾ ಕೇಂದ್ರಕ್ಕೆ ಹೋದ್ರೂ ಪರೀಕ್ಷಾ ಕೊಠಡಿ ಅಂತ ತಿಳ್ಕೊಂಡು ಹೋಗಿ, ಆಗ ನೀವು ಪಾಸ್ ಆಗಿ. ಮನೆಗೆ ಹೋಗ್ತಿದ್ದೀನಿ ಅಂತ ತಿಳ್ಕೊಬೇಡಿ. बड़े से बड़ा कोर्स पास करके बड़े से बड़ा इम्तहान देने के लिए पेपर हॉल में जा रहे. ದೊಡ್ಡ ಕೋರ್ಸನ್ನು ಪಾಸ್ ಮಾಡಿಕೊಂಡು ದೊಡ್ಡ ಪರೀಕ್ಷೆಯನ್ನು ಕೊಡೋದಕ್ಕಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳಿ. सेंटर्स पर जब तक पढ़ाई करते हो तो वह हो गई स्कूल की पढ़ाई, लेकिन जब मधुबन वरदान भूमि में डायरेक्ट बाप दादा व निमित्त बने हुए सभी बड़े महारथियों द्वारा ट्रेनिंग लेते हो, पढ़ाई करते हो, तो मानो कॉलेज व यूनिवर्सिटी का स्टूडेंट. ನಿಮ್ಮ ನಿಮ್ಮ ಸೇವಾ ಕೇಂದ್ರದಲ್ಲಿ ಮುರಳಿ ಕೇಳ್ತೀರಿ, ಯೋಗ ಮಾಡ್ತೀರಿ, ಅಭ್ಯಾಸ ಮಾಡ್ತೀರಿ. ಅದು ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಆಯಿತು. ಆದರೆ ಮಧುಬನಕ್ಕೆ ಬಂದು ಏನು ಕಲಿತೀರಿ? ಇಲ್ಲಿ ಮಹಾರಥಿ ಮಕ್ಕಳಿಂದ ಯಾವ ತರಬೇತಿಯನ್ನು ಪಡ್ಕೊಳ್ತೀರಿ? ಇದು ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದ ಶಿಕ್ಷಣ ಆಗಿದೆ. ನಿಮ್ಮ ಊರಲ್ಲಿ ಅಭ್ಯಾಸ ಮಾಡೋದು ಹೈಸ್ಕೂಲಲ್ಲಿ ಅಭ್ಯಾಸ ಮಾಡಿದೆ. ಮಧುಬನಕ್ಕೆ ಬಂದು ಅಭ್ಯಾಸ ಮಾಡೋದು, ಪುರುಷಾರ್ಥ ಮಾಡೋದೇನಿದೆ, ಇದು ಕಾಲೇಜ್ ಅಥವಾ ವಿಶ್ವವಿದ್ಯಾಲಯಕ್ಕೆ ಬಂದು ಅಭ್ಯಾಸ ಮಾಡೋದಾಗಿದೆ. ಇಲ್ಲಿ ಬಂದಾಗ ನೀವು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರ್ತೀರಿ. ಸ್ಕೂಲ್ के पेपर और यूनिवर्सिटी के पेपर में ಫರ್ಕ್ ಹೋತಾ. ಶಾಲೆಯ ಪರೀಕ್ಷೆಗಳು, ಹೈಸ್ಕೂಲ್ ಪರೀಕ್ಷೆಗಳು ಮತ್ತು ವಿಶ್ವವಿದ್ಯಾಲಯದ ಪರೀಕ್ಷೆಗಳಲ್ಲಿ ವ್ಯತ್ಯಾಸ ಇರ್ತದೆ. पढ़ाई में भी फ़र्क होता है. तो इस भट्टी में ट्रेनिंग लेना अर्थात यूनिवर्सिटी का स्टूडेंट बनना है. ಈ ಮಧುಬನದ ಭಟ್ಟಿಯಲ್ಲಿ ಬಂದು ಟ್ರೈನಿಂಗ್ ತಗೊಳ್ಳೋದು ಅಂದರೆ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗೋದಾಗಿದೆ. तो अभी यूनिवर्सिटी की पढ़ाई का पेपर देने के लिए जा रहे. ಈಗ ತಾವು ವಿಶ್ವವಿದ್ಯಾಲಯದ ಪರೀಕ್ಷೆ ಕೊಡೋದಕ್ಕಾಗಿ ಹೋಗ್ತಾ ಇದ್ದೀವಿ. यूनिवर्सिटी के पेपर्स के बाद ही स्टेटस की प्राप्ति होती. ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ಪಾಸಾದಾಗ ಮಾತ್ರ ಯಾವುದಾದ್ರೂ ಪದವಿ ನಿಮಗೆ ಸಿಗ್ತದೆ, ಡಿಗ್ರಿ ಸಿಗ್ತದೆ. ऐसे ही भट्टी में आने के बाद जो प्रैक्टिकल पेपर में पास हो निकलते हैं, उनको वर्तमान और भविष्य स्टेटस और स्टेज प्राप्त होती. ಹಾಗೆಯೇ ಈ ಭಟ್ಟಿ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡು ಪ್ರತ್ಯಕ್ಷ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ಅವರು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡ್ಕೊಡ್ತಾರೆ. तो यह कॉमन बात नहीं समझ. ಇದು ಸಾಧಾರಣ ವಿಚಾರ ಅಂತ ತಿಳ್ಕೊಬೇಡಿ. भले पहले सेंटर्स पर पढ़ाई करते रहे हो, पेपर भी देते रहे हो, लेकिन यह यूनिवर्सिटी का पेपर है. ಮೊದಲೂ ಸಹ ನೀವು ನಿಮ್ಮ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಅಭ್ಯಾಸ ಮಾಡಿದ್ದೀರಿ, ಅನೇಕ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೀರಿ. ಆದರೆ ಮಧುಬನದ ಟ್ರೈನಿಂಗ್ ತಗೊಂಡ ನಂತರ ಈಗ ನಿಮ್ಮ ಸ್ಥಳಕ್ಕೆ ಹೋಗಿ ಯಾವ ಪರೀಕ್ಷೆ ಕೊಡೋರಿದ್ದೀರಿ, ಅದು ವಿಶ್ವವಿದ್ಯಾಲಯದ ಪರೀಕ್ಷೆ ಆಗಿದೆ ಅಂತ ಹೇಳ್ತಾರೆ ಬಾಬಾ.
बाप दादा द्वारा तिलक व छाप लगाने के बाद अगर कोई प्रैक्टिकल पेपर में फेल हो जाते हैं तो क्या होगा? ಮಧುಬನದಿಂದ ನಿಮಗೆ ಕಳಿಸುವಾಗ ಬಾಪ್ ದಾದಾರವರು ನಿಮ್ಮ ಮಸ್ತಕದಲ್ಲಿ ತಿಲಕ ಇಡ್ತಾ ಇದ್ದಾರೆ, ನಿಮ್ಮ ಮೇಲೆ ಮುದ್ರೆ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ತಂದೆಯಿಂದ ಪಾಲನೆ ಪಡ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಹೋದಾಗ ನೀವೇನಾದರೂ ಪ್ರಾತ್ಯಕ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟರೆ ಅಂಥವ್ರಿಗೆ ಏನಂತ ಹೇಳಬಹುದು? ಜನ್ಮ ಜನ್ಮಾಂತರ के लिए फेल का दाग रह जाएगा. ಜನ್ಮ ಜನ್ಮಾಂತರದವರೆಗೆ ಈ ಆತ್ಮ ಫೇಲ್ ಆಗಿರುವಂಥ ಆತ್ಮ ಎಂಬ ಕಲೆ ಉಳಿದು ಬಿಡ್ತದೆ. फेल होने का संस्कार व अपनी चलन महसूस होती हो तो आज के दिन में वह रहा हुआ दाग व कमजोरी की चलन व संस्कार मिटा कर जाना. ಇನ್ನೂ ಸಹ ನಿಮಗೇನಾದರೂ ಫೇಲ್ ಆಗ್ತೀನಿ ಅಂತ ಭಯ ಇದ್ದರೆ, ಸಂಶಯ ಇದ್ದರೆ, ಆ ಭಯದ ಸಂಸ್ಕಾರ, ದುರ್ಬಲತೆಯ ಸಂಸ್ಕಾರ ಮಧುಬನದಲ್ಲಿಯೇ ಬಿಟ್ಟು ಶಕ್ತಿಶಾಲಿಯಾಗಿ ನಿಮ್ಮ ಕ್ಷೇತ್ರಕ್ಕೆ ಹೋಗ್ರಿ. जिससे कि पेपर हॉल में जाए, पेपर में फेल न होने पाए. समझा? ಪರೀಕ್ಷೆ ಕೊಡೋದಕ್ಕೆ ಸಿದ್ಧರಾಗಿ ಹೋಗಬೇಕು. ಸಿದ್ಧರಾಗಿ ಹೋದಾಗ ಆ ಪರೀಕ್ಷೆಯಲ್ಲಿ ನೀವು ಫೇಲ್ ಆಗೋದಿಲ್ಲ, ಪಾಸ್ ಆಗ್ತೀರಿ. समझा? वह पेपर तो दे दिया, वह तो सहज है, लेकिन फाइनल नंबर व मार्क्स प्रैक्टिकल पेपर के बाद ही मिलते. ಮೊದಲು ಮಧುಬನದಲ್ಲಿ ಏನಾದರೂ ಬಟ್ಟಿ ಕಾರ್ಯಕ್ರಮ ಇದ್ದಾಗ, ಬಟ್ಟಿ ಕಾರ್ಯಕ್ರಮ ಇತ್ತು ಅಂದರೆ ಕೊನೆಗೆ ಒಂದು ಪರೀಕ್ಷೆನೂ ಮಾಡ್ತಿದ್ರು. ಅಲ್ಲಿ ಲಿಖಿತ ಪರೀಕ್ಷೆ ಇರ್ತಿತ್ತು. ಆ ಬಟ್ಟಿಯಲ್ಲಿ ಅವ್ರು ಯಾವ ಕ್ಲಾಸ್ಗಳನ್ನು ಕೇಳಿರ್ತಾರೆ ಆ ಎಲ್ಲ ಧಾರಣಾ ಕ್ಲಾಸ್ಗಳ ಆಧಾರದಿಂದ ಒಂದು ಪ್ರಶ್ನೆ ಪತ್ರಿಕೆ ಮಾಡಿ ಎಲ್ಲರಿಗೂ ಕೊಡ್ತಿದ್ರು. ಎಲ್ಲರೂ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರನೂ ಬರೀತಿದ್ರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಧುಬನದಲ್ಲಿ ಏನು ನೀವು ಲಿಖಿತ ಪರೀಕ್ಷೆ ಕೊಟ್ಟಿದ್ದೀರಿ ಅದರಲ್ಲಿ ಏನೋ ಪಾಸ್ ಆಗಿಬಿಟ್ಟಿದ್ದೀರಿ. ಆದರೆ ಈಗ ನಿಮ್ಮ ಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಾಕ್ಟಿಕಲ್ ಪರೀಕ್ಷೆ ನಡೀತದೆ. ಆ ಪ್ರಾಕ್ಟಿಕಲ್ ಪರೀಕ್ಷೆಯ ಅಂಕಗಳನ್ನು ಸೇರಿಸಿದಾಗ ಮಾತ್ರ ನೀವು ಪಾಸು ಫೇಲು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. तो यह स्मृति और दृष्टि दोनों को परिवर्तन में लाकर जाना है. ಆದ್ದರಿಂದ ನಿಮ್ಮ ಸ್ಮೃತಿ ಮತ್ತು ದೃಷ್ಟಿಯನ್ನು ಪರಿವರ್ತನೆ ಮಾಡ್ಕೊಂಡು ಹೋಗಬೇಕು. स्मृति में क्या रहे कि हर सेकेंड मेरा पेपर हो रहा है. ಸ್ಮೃತಿಯಲ್ಲಿ ಏನಿರಬೇಕು ಅಂದರೆ ಪ್ರತಿ ಕ್ಷಣದಲ್ಲಿ ನನ್ನ ಪರೀಕ್ಷೆ ನಡೀತಾ ಇದೆ, ನಾನು ಪೇಪರ್ ಬರೀತಾ ಇದ್ದೀನಿ ಅಂತ ತಿಳ್ಕೋಬೇಕು. दृष्टि में क्या रहे, पढ़ाने वाला बाप और पढ़ने वाला मैं, ಸ್ಟೂಡೆಂಟ್ ಆತ್ಮ. ದೃಷ್ಟಿಯಲ್ಲಿ ಏನಿರಬೇಕು, ಓದಿಸುವವನು ತಂದೆ, ಓದುವನು ನಾನು. ನಾನು ಆ ತಂದೆಯ ವಿದ್ಯಾರ್ಥಿ ಆತ್ಮ ಆಗಿದ್ದೀನಿ ಅಂತ ನೆನ್ಪಿಟ್ಕೊಳ್ಳಿ. ಸ್ಮೃತಿಯಲ್ಲಿ ಪ್ರತಿ ಕ್ಷಣ ನಾನು ಪರೀಕ್ಷೆ ಕೊಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ದೃಷ್ಟಿಯಲ್ಲಿ ಓದಿಸುವವನು ತಂದೆ, ನಾನು ಅವನ ವಿದ್ಯಾರ್ಥಿ ಅಂತ ನೆನ್ಪಿಟ್ಕೊಳ್ಳಿ. ಯಾ ಸ್ಮೃತಿ ವೃತ್ತಿ और दृष्टि बदल कर जाने से फेल नहीं होंगे. ಈ ಥರ ನಿಮ್ಮ ಸ್ಮೃತಿ, ನಿಮ್ಮ ವೃತ್ತಿ, ನಿಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ಹೋದಾಗ ನಿಮ್ಮ ಕ್ಷೇತ್ರಕ್ಕೆ ಹೋದಾಗಲೂ
ನೀವು ಫೇಲ್ ಆಗೋದಿಲ್ಲ, ಪಾಸ್ ಆಗ್ತೀರಿ. ಒಂದು ನಿಮ್ಮ ಸ್ಮೃತಿ, ನೆನಪುಗಳು ಬದಲಾಗಬೇಕು. ವೃತ್ತಿ ಅಂದರೆ ವಿಚಾರಗಳು ಬದಲಾಗಬೇಕು. ದೃಷ್ಟಿ ಅಂದರೆ ದೃಷ್ಟಿಕೋನ ಬದಲಾಗಬೇಕು. ಆಗ ಮಾತ್ರ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ. तो भट्टी कोई साधारण बात नहीं समझ. ಭಟ್ಟಿಗೆ ಹೋಗಿ ಬರುವುದು ಅಂದರೆ ಸಾಧಾರಣ ವಿಚಾರ ಅಂತ ತಿಳ್ಕೊಬೇಡ್ರಿ. ಯ ಭಟ್ಟಿ ಕಿ ಛಾಪ್ और ತಿಲಕ್ ಸದಾ ಕಾಯಂ ರಖನಾ ಹೈ. ಭಟ್ಟಿಯ ಈ ಮುದ್ರೆ ಮತ್ತು ತಿಲಕ ಸದಾ ನಿಮ್ಮಲ್ಲಿ ಅವಿನಾಶಿಯಾಗಿ ಇರಬೇಕು. ಬಾಬಾ ಏನೋ ಮಧುಬನದಿಂದ ಹೋಗುವಾಗ ನಿಮ್ಮ ಮಸ್ತಕದಲ್ಲಿ ತಿಲಕ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಮೇಲೆ ಮುದ್ರೆ ಹಾಕ್ತಾ ಇದ್ದಾರೆ. ಅದು ನಿಮ್ಮಲ್ಲಿ ನಿರಂತರ ಇರಬೇಕು. जैसे यूनिवर्सिटी का सर्टिफिकेट सर्विस दिलाता है, पद की प्राप्ति कराता है, ऐसे ही यह भट्टी का तिलक व छाप सदा अपने पास प्रैक्टिकल में कायम रखना, यह बड़े से बड़ा सर्टिफिकेट है. ಹೇಗೆ ವಿಶ್ವವಿದ್ಯಾಲಯದಲ್ಲಿ ಓದಿದವರಿಗೆ ದೊಡ್ಡ ನೌಕರಿ ಸಿಗ್ತದೆ, ದೊಡ್ಡ ಸ್ಥಾನಮಾನ ಸಿಗ್ತದೆ, ಹಾಗೆ ಮಧುಬನದ ಈ ಭಟ್ಟಿಯಿಂದ ಯಾರು ತಿಲಕ ಮತ್ತು ಮುದ್ರೆ ಹಾಕಿಸ್ಕೊಂಡು ಹೋಗ್ತಾರೆ ಅವರಿಗೆ ತಂದೆ ಕೊಟ್ಟಂತಹ ದೊಡ್ಡ ಸರ್ಟಿಫಿಕೇಟ್ ಅದಾಗಿರ್ತದೆ. ತಂದೆಯಿಂದ ತಿಲಕ ಇಟ್ಕೊಂಡು ಹೋಗೋದು ಮತ್ತು ಮುದ್ರೆ ಹಾಕಿಸ್ಕೊಂಡು ಹೋಗೋದೇ ಅವರಿಗೆ ಸಿಗುವಂಥ ಒಂದು ದೊಡ್ಡ ಸರ್ಟಿಫಿಕೇಟ್ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಜಿಸ್ಕೋ ಸರ್ಟಿಫಿಕೇಟ್ ನಹೀ ಹೋತಾ ವಹ ಕಭಿ ಭಿ ಕೋಯಿ ಸ್ಟೇಟಸ್ ನಹೀ ಪಾ ಸಕ್ತೆ. ಭಲೆ ಒಬ್ಬ ವಿದ್ಯಾರ್ಥಿ ಎಷ್ಟೇ ಓದಿರಬಹುದು, ಆದರೆ ಅವನ ಹತ್ತಿರ ಆ ಡಿಗ್ರಿಯ ಸರ್ಟಿಫಿಕೇಟ್ ಇಲ್ಲದೆ ಹೋದರೆ ಅವನಿಗೆ ಎಲ್ಲೂ ಸಹ ನೌಕರಿ ಸಿಗೋದಿಲ್ಲ, ಕೆಲಸ ಸಿಗೋದಿಲ್ಲ. ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಒಂದು ಸ್ಥಾನ, ಮಾನ, ಉದ್ಯೋಗ ಆ ವ್ಯಕ್ತಿಗೆ ಸಿಗ್ತದೆ. ಇಸ್ ರೀತಿ ಸೆ ಯಹ ಭಿ ಏಕ್ ಸರ್ಟಿಫಿಕೇಟ್. ಹಾಗೆ ಇವರು ಮಧುಬನದ ಭಟ್ಟಿಯಿಂದ ತಯಾರಾಗಿ ಹೋಗ್ತಿದ್ದಾರೆ ಎಂಬ ಮುದ್ರೆಯನ್ನು ನೀವು ಹಾಕಿಸ್ಕೋಬೇಕು. ವಿಜಯದ ತಿಲಕವನ್ನು ನೀವು ಧರಿಸ್ಕೋಬೇಕು. ಅದೇ ನಿಮಗೆ ಸರ್ಟಿಫಿಕೇಟ್ ಆಗಿರ್ತದೆ. ಭವಿಷ್ಯ ವ ವರ್ತಮಾನ ಪದ ಕಿ ಪ್ರಾಪ್ತಿ ವ ಸಫಲತಾ ಕಾ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ನಿಮಗೆ ಭವಿಷ್ಯದಲ್ಲಿ ಮತ್ತು ವರ್ತಮಾನದಲ್ಲಿ ಶ್ರೇಷ್ಠ ಪ್ರಾಪ್ತಿಯ ವರದಾನ ಕೊಡ್ತದೆ, ಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಸ್ತದೆ. ಇದು ಸಫಲತೆಯ ಸರ್ಟಿಫಿಕೇಟ್ ಆಗಿದೆ. ಸರ್ಟಿಫಿಕೇಟ್ ಕೋ ಸದೈವ ಸಂಭಾಲಾ ಜಾತಾ ಹೈ. ಯಾವುದೇ ಒಂದು ಪರೀಕ್ಷೆ ಪಾಸ್ ಮಾಡಿದ ಮೇಲೆ ಸರ್ಕಾರ ಏನು ಸರ್ಟಿಫಿಕೇಟ್ ಕೊಡ್ತದೆ, ಆ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗಳು ಬಹಳ ಸಂಭಾಲನೆ ಮಾಡಿ ಇಟ್ಕೊಂಡಿರ್ತಾರೆ. ಬಹಳ ಎಚ್ಚರಿಕೆ ವಹಿಸಿ ಅದನ್ನು ಇಟ್ಕೊಂಡಿರ್ತಾರೆ. ಅಲ್ಬೇಲೆ ಪನ್ಸೆ ಖೋ ಜಾತಾ ಹೈ. ಆದರೆ ಹುಡುಗಾಟಿಕೆ ಮಾಡುವಂಥ ವಿದ್ಯಾರ್ಥಿಗಳು, ಅಲಕ್ಷ್ಯ ಮಾಡುವಂಥ ವಿದ್ಯಾರ್ಥಿಗಳು ಒಮ್ಮೊಮ್ಮೆ ಸರ್ಟಿಫಿಕೇಟನ್ನೇ ಕಳ್ಕೊಂಡು ಬಿಡ್ತಾರೆ. ಹಾಗೆ ಇಲ್ಲೂ ಸಹ ಕಭಿ ಮಾಯಾ ಸರ್ಟಿಫಿಕೇಟ್ ಚುರಾ ಲೇತಿ. ಒಮ್ಮೊಮ್ಮೆ ಮಾಯೆ ಬಾಬಾ ಕೊಟ್ಟಿರುವಂಥ ಸರ್ಟಿಫಿಕೇಟನ್ನು ಮಕ್ಕಳಿಂದ ಕಸ್ಕೊಂಡು ಬಿಡ್ತದೆ, ಸರ್ಟಿಫಿಕೇಟನ್ನು ಕದ್ದು ಬಿಡ್ತದೆ. कभी भी माया के अधीन यानी वश होकर पुरुषार्थ में अलबेलापन नहीं लाना है. ಅದಕ್ಕಾಗಿ ನೀವು ಯಾವತ್ತೂ ಮಾಯೆಗೆ ಅಧೀನ ಆಗಿ ಪುರುಷಾರ್ಥದಲ್ಲಿ ಅಲಕ್ಷ್ಯ ಮಾಡಬಾರದು.
नहीं तो आप समझेंगे हमको सर्टिफिकेट है, लेकिन माया व ರಾವಣ ಸರ್ಟಿಫಿಕೇಟ್ ಚುರಾ ಲೇತಿ. ನೀವು ತಿಳ್ಕೊಂಡಿರ್ತೀರಿ ಸರ್ಟಿಫಿಕೇಟ್ ನಮ್ಮ ಹತ್ರ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ. ಆದರೆ ಮಾಯೆ ಅಥವಾ ರಾವಣ ನಿಮಗೆ ಗೊತ್ತಿಲ್ಲದೆ ಆ ಸರ್ಟಿಫಿಕೇಟನ್ನು ಕದ್ಕೊಂಡು ಬಿಟ್ಟಿರ್ತದೆ. जैसे आजकल के डाकू व पॉकेट काटने वाले ऐसा युक्ति से काम करते हैं जो बाहर से कुछ भी पता नहीं पड़ता है, अंदर खाली हो जाता है. ಬಾಬಾ ಉದಾಹರಣೆ ಹೇಳ್ತಾ ಇದ್ದಾರೆ. ಈಗಿನ ಡಾಕುಗಳು ಅಥವಾ ಕಳ್ಳರು, ಕಳ್ಳರು ಜೇಬನ್ನು ಹೇಗೆ ಕತ್ತರಿಸ್ತಾರಂದರೆ ಆ ವ್ಯಕ್ತಿಗೆ ಗೊತ್ತೇ ಆಗೋದಿಲ್ಲ. ಆ ಥರ ಅವರು ಕಳ್ಳತನ ಮಾಡಿರ್ತಾರೆ, ಪಾಕೆಟ್ ಹೊಡೆದಿರ್ತಾರೆ. ಎಷ್ಟೋ ಸಮಯದ ನಂತರ ಇವ್ರಿಗೆ ಗೊತ್ತಾಗ್ತದೆ ನನ್ನ ಹಣ ಹೋಗಿದೆ ಅಂಥೇಳಿ. ಹಾಗೆ इसी प्रकार अगर पुरुषार्थ में अलबेलापन लाया तो रावण अंदर ही अंदर सर्टिफिकेट चुरा लेगा और आप स्टेटस पा नहीं सकेंगे. ಹಾಗೆಯೇ ನೀವೇನಾದರೂ ಪುರುಷಾರ್ಥದಲ್ಲಿ ಅಲಕ್ಷ್ಯ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ, ರಾವಣ ಒಳಗೇನೆ ಸೇರಿಕೊಂಡು ನಿಮ್ಮ ಸರ್ಟಿಫಿಕೇಟನ್ನು ಕದ್ದು ಬಿಡ್ತಾನೆ. ಸರ್ಟಿಫಿಕೇಟ್ ಕಳ್ಕೊಂಡಾಗ ನಿಮಗೆ ಯಾವ ಸ್ಥಾನ ಮಾನ ಪದವಿ ಸಿಗಬೇಕಿರ್ತದೆ ಆ ಪದವಿ ನಿಮಗೆ ಸಿಗೋದಿಲ್ಲ. ಇಸ್ಲಿಯೇ ಅಟೆನ್ಷನ್ ಸಮझा. ಅದಕ್ಕಾಗಿ ಬಹಳ ಎಚ್ಚರಿಕೆ ವಹಿಸಿ ಬಾಬಾ ಕೊಟ್ಟಿರುವಂಥ ತಿಲಕ ಮತ್ತು ಮುದ್ರೆಯನ್ನು ಅವಿನಾಶಿಯಾಗಿ ಧಾರಣೆ ಮಾಡಿಕೊಳ್ಳಿ. ಅದೇ ನಿಮಗೆ ಬಾಬಾ ಕೊಡುವ ಸರ್ಟಿಫಿಕೇಟ್ ಆಗಿ. ಆ ಸರ್ಟಿಫಿಕೇಟನ್ನು ಯಾವುದೇ ಕಾರಣದಿಂದ ಅಲಕ್ಷ್ಯತನ ಮಾಡಿ ಆಲಸಿಗಳಾಗಿ ಆ ಸರ್ಟಿಫಿಕೇಟನ್ನು ಕಳ್ಕೋಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾ ಗ್ರೂಪ್ ಸರ್ವಿಸೇಬಲ್ ತೋ ಹೇ, ಅಭಿ ಕ್ಯಾ ಬನ್ನಾ ಹೈ. ಈ ಗ್ರೂಪಿನವರು ಸೇವಾಧಾರಿಗಳಾಗಿದ್ದಾರೆ, ಆದರೆ ಇನ್ನು ಮುಂದೆ ಏನಾಗಬೇಕು? ಜೈಸೆ ಸರ್ವಿಸೇಬಲ್ ಹೋ वैसे ही अभी सर्विस में एक तो त्रिकालदर्शीपन का सेंस भरना है और दूसरा रूहानियत का इसेंस भरना है. ಸೇವಾಧಾರಿ ಆಗಿದ್ದೀರಿ, ಆದರೆ ಜೊತೆಗೆ ತ್ರಿಕಾಲದರ್ಶಿ ಸ್ಥಿತಿಯ ಸಾರ ತುಂಬ್ಕೋಬೇಕು. ನಿಮ್ಮ ಸ್ಥಿತಿ ತ್ರಿಕಾಲದರ್ಶಿ ಸ್ಥಿತಿ ಆಗಬೇಕು. ಎರಡನೆಯದು ಆತ್ಮೀಯತೆಯ ಸುಗಂಧ ನಿಮ್ಮಲ್ಲಿ ತುಂಬ್ಕೋಬೇಕು. जब तीनों बातें मिल जाएगी, सर्विस, सेंस और इसेंस. इसेंस सूक्ष्म होता है ना, तो यह रूहानियत का इसेंस और त्रिकालदर्शीपन का सेंस भरने से सर्विसेबल के साथ सक्सेसफुल हो जाएंगे. ಸೇವೆ, ತಿಳುವಳಿಕೆ ಮತ್ತು ಜ್ಞಾನದ ಸಾರ ಅಥವಾ ಸುಗಂಧ, ಈ ಮೂರು ಗುಣಗಳು ಜೊತೆಗೆ ಇದ್ದಾಗ ನೀವು ಸೇವಾಧಾರಿಯ ಜೊತೆಗೆ ವಿಜಯಿಗಳಾಗ್ತೀರಿ, ಸಕ್ಸಸ್ಫುಲ್ ಆಗ್ತೀರಿ. तो सेंस और इसेंस कहाँ तक हर एक ने अपने अंदर भरा है वह ಚೆಕ್ करना है. ನಿಮ್ಮಲ್ಲಿ ಜ್ಞಾನದ ಸೂಕ್ಷ್ಮತೆ ಎಷ್ಟಿದೆ, ಯೋಗದ ಇಸೆನ್ಸ್ ಅಥವಾ ಶಕ್ತಿ ಸುಗಂಧ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಒಂದು ಇಸೆನ್ಸ್ ತಯಾರು ಮಾಡಬೇಕು, ಒಂದು ಸಣ್ಣ ಬಾಟ್ಲಿಯಲ್ಲಿ ಇಸೆನ್ಸ್ ತಯಾರು ಮಾಡಬೇಕಂದ್ರೆ 100 ಹೂಗಳನ್ನು ಹಾಕಿದಾಗ ಅದರ ಸುಗಂಧ ಒಂದು ಚಮಚದಲ್ಲಿ ನಮಗೆ ಸಿಗ್ತದೆ. ಇಸೆನ್ಸ್ ಅಂದರೆ ಸಾರ.
ಸೊ ಬಾಬಾ ಹೇಳ್ತಾರೆ, ಆ ಥರ ಯೋಗದ ಶಕ್ತಿ ಅಥವಾ ಸಾರ ನಿಮ್ಮಲ್ಲಿ ಎಷ್ಟು ತುಂಬಿದೆ ಅಂತ ನೋಡ್ಕೊಳ್ಳಿ. ಜ್ಞಾನದ ಸೆನ್ಸ್ ಅಂದರೆ ಜ್ಞಾನದ ತಿಳುವಳಿಕೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಅಭಿ ಸಮಯ ಹೇ ಪೇಪರ್ ಹಾಲ್ ಮೇ ಜಾನೆ. ಈಗ ಯಾವ ಸಮಯ ಬಂದಿದೆ? ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಸಮಯ ಬಂದಿದೆ. जैसे पेपर हॉल में जाने से पहले 2 घंटे आगे भी तैयारी करके जाते हैं. ಹೇಗೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ 1-2 ಗಂಟೆ ಸಹ ಮುಂಚಿತವಾಗಿಯೇ ತಯಾರಾಗಿ ಹೋಗ್ತಾರೆ. 1-2 ಗಂಟೆನೂ ಅವರು ಸಮಯ ವ್ಯರ್ಥ ಮಾಡೋದಿಲ್ಲ. ಕೇಂದ್ರದ ಒಳಗೆ ಪ್ರವೇಶ ಮಾಡೋ ತನಕನೂ ನೋಡ್ತಾನೆ ಇರ್ತಾರೆ, ಅಭ್ಯಾಸ ಮಾಡ್ತಾನೆ ಇರ್ತಾರೆ, ನೋಟ್ಬುಕ್ ನೋಡ್ತಾನೆ ಇರ್ತಾರೆ. आपको भी पेपर हॉल में जाने के पहले अपने को तैयार करने के लिए अभी समय. ಪರೀಕ್ಷೆಗೆ ಹೋಗುವಂಥವ್ರಿಗೆ ಮಧ್ಯ ಮಧ್ಯ 1 ದಿನ 2 ದಿನ ಅವಕಾಶ ಕೊಟ್ಟಿರ್ತಾರೆ ಓದ್ಕೊಳ್ಳಿಕ್ಕೆ. ಹಾಗೆ ನಿಮಗೂ ಸಹ ಬಾಬಾ ಹೇಳ್ತಾರೆ, ಪರೀಕ್ಷೆಗೆ ತಯಾರಾಗೋದಕ್ಕೆ ಈಗ ನಿಮಗೆ ಸಮಯ ಕೊಡಲಾಗಿದೆ. ಪರೀಕ್ಷೆಯ ತಯಾರಿ ಮಾಡಿಕೊಳ್ಳಿಕ್ಕೆ ಸಮಯ ಕೊಡಲಾಗಿದೆ. ಜೈಸೆ ಸುನಾಯಾ ಥಾ कि ब्रह्मा कुमार के साथ में ತಪಸ್ವಿ ಕುಮಾರ್ भी दिखाई. ಹೇಗೆ ಬಾಬಾ ಹೇಳಿದರು, ಬ್ರಹ್ಮ ಕುಮಾರ ಆಗೋದರ ಜೊತೆಗೆ ನೀವು ತಪಸ್ವಿ ಕುಮಾರನು ಆಗಬೇಕು. तो वह अपने नयनों में चेहरे में रूहानियत धारण की है. ಆ ಥರ ನೀವು ನಿಮ್ಮ ನಯನಗಳಲ್ಲಿ ಅಥವಾ ಮುಖದಲ್ಲಿ ಆತ್ಮಿಕ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ. जो जाते ही अलौकिक न्यारे और सबके प्यारे नजर आओ. ಈ ಭಟ್ಟಿ ಕಾರ್ಯಕ್ರಮದಿಂದ ನಿಮ್ಮ ಸ್ಥಳಕ್ಕೆ ಹೋದಾಗ ನೋಡುವಂಥವರಿಗೆ ನೀವು ಅಲೌಕಿಕ ವ್ಯಕ್ತಿಯ ರೂಪದಲ್ಲಿ ಕಾಣಿಸ್ಬೇಕು. ನ್ಯಾರ ಮತ್ತು ಪ್ಯಾರಾ ಸ್ಥಿತಿಯಲ್ಲಿ ಕಾಣಿಸ್ಬೇಕು. ना सिर्फ भट्टी वालों को लेकिन जो भी मधुबन में आते हैं उन सभी को यह धारणाएं विशेष रूप से करनी. ಕೇವಲ ಭಟ್ಟಿ ಮಾಡ್ಕೊಂಡು ಹೋಗೋರಿಗೆ ಮಾತ್ರ ಅಲ್ಲ, ಈ ಮಾತನ್ನು ಬಾಬಾ ಮಧುಬನಕ್ಕೆ ಬರುವಂಥ ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಯಾರೆಲ್ಲರೂ ಮಧುಬನಕ್ಕೆ ಬಂದು ಹೋಗ್ತೀರಿ, ಅವರು ಹೋದ ನಂತರ ಯಾವ ಥರ ಕಾಣಿಸ್ಬೇಕು? ಅವರು ಅಲೌಕಿಕ ವ್ಯಕ್ತಿಯ ರೂಪದಲ್ಲಿ ಕಾಣಿಸ್ಬೇಕು. ನ್ಯಾರ ಮತ್ತು ಪ್ಯಾರಾ ಸ್ಥಿತಿ ಅವರಲ್ಲಿ ಕಾಣಿಸ್ಬೇಕು. ना सिर्फ भट्टी वालों लेकिन मधुबन में जो भी आते हैं उन सभी को यह धारणाएं विशेष रूप से करनी. ಮಧುಬನಕ್ಕೆ ಬರುವಂಥವರು ಎಲ್ಲರೂ ಈ ಧಾರಣೆಯನ್ನು ಮಾಡ್ಕೊಂಡು ಹೋಗಬೇಕು. ನ್ಯಾರ ಮತ್ತು ಪ್ಯಾರಾ ಆಗಿ ಹೋಗಬೇಕು. ಭಟ್ಟಿ सक्सेस रही इनों की पढ़ाई की रफ्तार से आप संतुष्ट हो. ಈ ಭಟ್ಟಿ ಚೆನ್ನಾಗಿತ್ತಾ? ನಿಮಗೆ ಹೇಗೆ ಅನ್ನಿಸ್ತು? ಮತ್ತು ಭಟ್ಟಿಯಲ್ಲಿ ಕ್ಲಾಸ್ ಮಾಡಿರುವಂತಹ ನಿಮಿತ್ತರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಇವರ ಪುರುಷಾರ್ಥದ ವೇಗ ನೋಡಿ ನಿಮಗೇನು ಅನ್ನಿಸ್ತು? ನೀವು ಸಂತುಷ್ಟಿದ್ದೀರಾ? आप भट्टी की पढ़ाई से अपने पुरुषार्थ में संतुष्ट हुए. ಭಟ್ಟಿಗೆ ಬಂದಂಥ ಕುಮಾರ್ಸ್ಗಳಿಗೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಭಟ್ಟಿಗೆ ಬಂದು ಏನೆಲ್ಲ ಕಲ್ತಿದ್ದೀರಿ, ಓದಿದ್ದೀರಿ, ಪುರುಷಾರ್ಥ ಮಾಡಿದ್ದೀರಿ, ಅದರಿಂದ ನಿಮಗೆ ಖುಷಿ ಆಗಿದೆಯೇ? ಸಂತುಷ್ಟ ಆಗಿದ್ದೀರಾ? ಭಟ್ಟಿಯ ಕ್ಲಾಸ್ಗಳನ್ನು ಮಾಡಿದವ್ರಿಗೂ ಬಾಬಾ ಕೇಳ್ತಾ ಇದ್ದಾರೆ, ಬಂದಂಥ ಈ ಆತ್ಮರನ್ನು ನೋಡಿ ನಿಮಗೇನು ಅನ್ನಿಸ್ತೋ? ಕುಚ್ ರಹಾ ತೋ ನಹೀ ಹೇನಾ? ಅಭಿ ನ ರಹಾ ಹೇ, ಫಿರ್ ಕಬ್ ರಹೇಗಾ ಕ್ಯಾ? ಮತ್ತೇನು ಉಳಿದಿಲ್ಲಲ್ವಾ ಹೇಳೋದು?
ಅದಕ್ಕೆ ಅಣ್ಣಂದಿರೆಲ್ಲ ಹೇಳಿದರು, ಏನು ಉಳಿದಿಲ್ಲ, ಎಲ್ಲ ರೀತಿಯ ಶಿಕ್ಷಣ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲವನ್ನೂ ಕಲ್ತಿದ್ದೀರಿ ಅಂದರೆ ನಿಮ್ಮ ಊರಿಗೆ ಹೋದ ನಂತರ ಪ್ರತ್ಯಕ್ಷ ಪರೀಕ್ಷೆಯಲ್ಲಿ, ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ನೀವು ಪಾಸ್ ವಿತ್ ಆನರ್ ಆಗಬೇಕು ಅಂತ ಬಾಬಾ ವಿಶೇಷವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುರಳಿಯ ಮುಂದಿನ ಭಾಗ ನಾಳೆ ದಿನ ಮತ್ತೆ ನಾವು ಕೇಳೋಣ. ಓಂ ಶಾಂತಿ. ಕುಮಾರ್ಸ್ಗಳ ಪಟ್ಟಿಯಲ್ಲಿ ಬಾಬಾ ನುಡಿಸಿದ ಮಹಾವಾಕ್ಯಗಳು ತೊರೆಯಲಿದೆ. ನಿನ್ನ ನೋಡಿ ಕಂಡೆ ನಾನು, ಒಡನೆ ತಂದೆ ರೂಪವಾ, ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ, ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ, ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಹಣೆಯ ಮಧ್ಯದಲ್ಲಿರುವ ಹೊಳೆಯುವ ನಕ್ಷತ್ರ ನಾನು.
ಮಸ್ತಕಮಣಿ ಆತ್ಮ ನಾನು. ಈ ಸ್ಥೂಲ ದೇಹದಿಂದ ಸ್ಥೂಲ ಜಗತ್ತಿನಿಂದ ದೂರ ಹೋಗುತ್ತಿದ್ದೇನೆ. ಫರಿಷ್ಠಾ ರೂಪಧಾರಿಯಾಗಿ ಹಾರುತ್ತಾ ಹಾರುತ್ತಾ ಸೂಕ್ಷ್ಮ ವತನಕ್ಕೆ ಹೋಗಿ ತಲುಪಿದ್ದೇನೆ. ಫರಿಷ್ಠಾ ರೂಪದಲ್ಲಿ ಇರುವಂತಹ ಬ್ರಹ್ಮ ತಂದೆಯ ಸನ್ಮುಖದಲ್ಲಿ ನಾನು ಹೋಗಿ ಕುಳಿತಿದ್ದೇನೆ. ಬ್ರಹ್ಮರವರ ಹಣೆಯ ಮಧ್ಯದಲ್ಲಿ ಸರ್ವಶಕ್ತಿವಂತನಾದ ನನ್ನ ಪ್ರೀತಿಯ ಆತ್ಮಿಕ ತಂದೆ ಆ ಪರಮಾತ್ಮನನ್ನು ಪರಂಜ್ಯೋತಿಯ ರೂಪದಲ್ಲಿ ತೇಜೋಮಯ ರೂಪದಲ್ಲಿ ನಾನು ನೋಡುತ್ತಿದ್ದೇನೆ. ಈ ದಿನ ನಾನು ಪರಂಜ್ಯೋತಿ ರೂಪದಲ್ಲಿರುವ ಆ ಪರಮಾತ್ಮನಿಗೆ ನನ್ನ ಹಿರಿಯ ಸಹೋದರನ ರೂಪದಲ್ಲಿ ಹಿರಿಯ ಅಣ್ಣನ ರೂಪದಲ್ಲಿ ನೋಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ಆ ಪರಮಾತ್ಮ ತಂದೆ ನನಗೆ ಬಂಧುವಿನ ರೂಪದಲ್ಲಿ ಸಿಕ್ಕಿದ್ದಾರೆ. ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನಿರಾಕಾರ ತಂದೆ ನನ್ನ ಹಿರಿಯ ಸಹೋದರನ ಸಂಬಂಧದಿಂದ ಬ್ರಹ್ಮರವರ ನಯನಗಳ ಮೂಲಕ ನನಗೆ ದೃಷ್ಟಿ ಕೊಡುತ್ತಿದ್ದಾರೆ. ಹಿರಿಯ ಸಹೋದರನ ಪ್ರೀತಿ ವಾತ್ಸಲ್ಯ ಶಕ್ತಿ ಹಾಗೂ ಧೈರ್ಯವನ್ನು ನನ್ನಲ್ಲಿ ತುಂಬುತ್ತಿದ್ದಾರೆ. ಬ್ರಹ್ಮರವರ ನಯನದ ಮೂಲಕ
ಹಿರಿಯ ಸಹೋದರನ ಶಕ್ತಿಶಾಲಿ ದೃಷ್ಟಿಯನ್ನು ಸ್ವೀಕರಿಸಿ ಅತ್ಯಂತ ಪ್ರೀತಿಯಿಂದ ದೃಷ್ಟಿಯನ್ನು ಸ್ವೀಕರಿಸುತ್ತಾ ಆತ್ಮಿಕ ಸಂಭಾಷಣೆಯನ್ನು ಪ್ರಾರಂಭ ಮಾಡಿರಿ. ಶಿವ ತಂದೆಗೆ ಹೇಳಿ, ಸಂಗಮ ಯುಗದಲ್ಲಿ ನನಗೆ ನೀನು ನಿರಾಕಾರ ರಾಮನ ರೂಪದಲ್ಲಿ, ಶಿವರಾಮನ ರೂಪದಲ್ಲಿ ಸಿಕ್ಕಿದ್ದೀಯ. ನಿನ್ನಿಂದ ನನಗೆ ಸಂಪೂರ್ಣ ಆರಾಮದ ಶಾಂತಿಯ ಅನುಭವ ಆಗುತ್ತಿದೆ. ನಾನು ನಿನ್ನ ಅನುಜ ಲಕ್ಷ್ಮಣ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ರಾಮ ಲಕ್ಷ್ಮಣನ ಪ್ರೀತಿಯ ದೃಷ್ಟಾಂತ ಏನಿದೆ, ಚರಿತ್ರೆ ಇದೆ, ಅದು ನನ್ನ ಹಾಗೂ ನಿನ್ನ ಚರಿತ್ರೆಯಾಗಿದೆ. ನನ್ನ ಹಾಗೂ ನಿನ್ನ ದೃಷ್ಟಾಂತ ಆಗಿದೆ. ಹೇ ನನ್ನ ಆತ್ಮೀಯ ಬಂಧು ಆಗಿರುವಂತಹ ಶಿವರಾಮ, ನಾನು ನಿನ್ನ ಅನುಜ ಲಕ್ಷ್ಮಣ ಆಗಿದ್ದೇನೆ. ನನ್ನ ಜೀವನಕ್ಕೆ ಯಾವುದೇ ಲಕ್ಷ್ಯ ಇರಲಿಲ್ಲ, ಗುರಿ ಇರಲಿಲ್ಲ. ಲಕ್ಷ್ಯ ಇಲ್ಲದೆ ನಾನು ಅಲದಾಡುತ್ತಾ ಇದ್ದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಲಿಲ್ಲ. ಹೀಗೆ ದುಃಖದಲ್ಲಿ ಅಲದಾಡುತ್ತಿರುವ ನನ್ನನ್ನು ನೀನು ಅನುಜನ ರೂಪದಲ್ಲಿ ಸ್ವೀಕರಿಸಿ ನಿನ್ನ ಸರ್ವಶಕ್ತಿಗಳನ್ನು, ಸರ್ವಗುಣಗಳನ್ನು ನನ್ನಲ್ಲಿ ತುಂಬುತ್ತಿದ್ದೀಯ. ಈಗ ಬಾಬಾ ನಿಮಗೆ ಹೇಳುತ್ತಿದ್ದಾರೆ, ಹೇ ಅನುಜ, ನಾನು ನಿನ್ನ ಜೊತೆಗೇ ಇರ್ತೇನೆ. ನಿನ್ನ ಜೀವನದ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ನಿನಗೆ ಯಾರಿಂದಲೂ ಕಷ್ಟ ಬರದಂತೆ ನೋಡಿಕೊಳ್ಳುತ್ತೇನೆ.
ನೀನು ಭಯಪಡಬೇಡ, ಧೈರ್ಯದಿಂದ ಇರು. ನಾನಿದ್ದೇನೆ, ಚಿಂತಿಸಬೇಡ. ನಾನು ನನಗಾಗಿ ಏನನ್ನೂ ಇಟ್ಟುಕೊಳ್ಳದೆ ನಿನಗೆ ಸರ್ವಸ್ವವನ್ನು ಅರ್ಪಣೆ ಮಾಡುತ್ತೇನೆ. ಕೇವಲ ನನ್ನ ಆಜ್ಞೆಯನ್ನು ಪಾಲಿಸು. ನನ್ನ ಆಜ್ಞೆಯಂತೆ ನಡಿ. ಆಗ ನಾನು ನಿನಗೆ ನಿರಂತರ ರಕ್ಷಕನಾಗಿ ನಿಲ್ಲುತ್ತೇನೆ. ಈಗ ನೀವು ಆ ಹಿರಿಯ ಸಹೋದರನಿಗೆ ಪ್ರೀತಿಯಿಂದ ಅಪ್ಪಿಕೊಂಡು ವಚನ ಕೊಡಿ. ಹೇ ನಿರಾಕಾರ ರಾಮ, ನಾನು ಜೀವನದ ಪರ್ಯಂತ ನಿನ್ನ ಸರ್ವ ಆಜ್ಞೆಗಳನ್ನು ಪಾಲಿಸುತ್ತೇನೆ. ನಿನ್ನ ಅನುಮತಿ ಇಲ್ಲದೆ ಯಾವ ಕರ್ಮವನ್ನೂ ಮಾಡೋದಿಲ್ಲ. ನಿನಗೆ ಇಷ್ಟ ಆಗುವ ಕರ್ಮಗಳನ್ನೇ ಮಾಡುತ್ತೇನೆ. ನಿನ್ನಿಂದ ನನಗೆ ಸಿಗುತ್ತಿರುವ ಸುಖ, ಶಾಂತಿ, ಧೈರ್ಯ, ರಕ್ಷಣೆ ಎಲ್ಲ ಆತ್ಮರಿಗೂ ಕೊಡುವಂತಹ ಸೇವೆ ಮಾಡುತ್ತೇನೆ. ನಿನ್ನ ಪ್ರೀತಿಯನ್ನು, ನಿನ್ನ ಪ್ರೀತಿಯ ಅನುಜನಾಗಿ ಕೊನೆಯವರೆಗೂ ನಿಭಾಯಿಸುತ್ತೇನೆ. ಇದು ನನ್ನ ದೃಢ ಸಂಕಲ್ಪ ಆಗಿದೆ. ಈ ನನ್ನ ದೃಢ ಸಂಕಲ್ಪ, ದೃಢ ವಚನವನ್ನು ಕೇಳಿ ನನ್ನ ನಿರಾಕಾರ ಬಂಧು ಬ್ರಹ್ಮರವರ ಮೂಲಕ ಅತ್ಯಂತ ಖುಷಿಯಿಂದ, ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದಾರೆ. ಆ ಅಣ್ಣನ ಹಾಗೂ ನನ್ನ ಪ್ರೀತಿ ರಾಮ ಲಕ್ಷ್ಮಣನ ಕಥೆಯ ರೂಪದಲ್ಲಿ ಯುಗ ಯುಗಾಂತರಗಳವರೆಗೆ ಹೀಗೆ ಎಲ್ಲ ಸಹೋದರರಿಗೆ ಒಂದು ಆದರ್ಶ ಉದಾಹರಣೆಯ ರೂಪದಲ್ಲಿ ತಿಳಿಯಲಿ. ನನ್ನಂತೆ ವಿಶ್ವದಲ್ಲಿ ಇರುವ ಎಲ್ಲ ಆತ್ಮರು ನಿನ್ನನ್ನು ತಮ್ಮ ಆತ್ಮೀಯ ಸಹೋದರನನ್ನಾಗಿ ಮಾಡಿಕೊಂಡು ಆ ಸಹೋದರನ ಪ್ರೀತಿಯನ್ನು ಅನುಭವ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ. ಒಂದೆರಡು ನಿಮಿಷಗಳ ಸಮಯ ಆ ಹಿರಿಯ ಸಹೋದರನ ಆಲಿಂಗನದಲ್ಲಿ ರಕ್ಷಣೆಯ ಅನುಭವ ಮಾಡಿ
ಸುಖ ಶಾಂತಿ ಆನಂದದ ಅನುಭವ ಮಾಡ್ರಿ. ನಿರಾಕಾರ ರಾಮ ಸಾಕಾರ ಬ್ರಹ್ಮರವರ ಮೂಲಕ ಬೆನ್ನು ತಟ್ಟಿ ನನಗೆ ಧೈರ್ಯ ತುಂಬುತ್ತಿದ್ದಾರೆ ಎಂಬ ಅನುಭವದಲ್ಲಿ ಮುಳುಗಿರಿ. ಈಗ ಆ ತಂದೆಯನ್ನು ನಿಮ್ಮ ಆಪ್ತ ಮಿತ್ರನ ರೂಪದಲ್ಲಿ ನೋಡ್ತಾ ಇರಿ. ಸ್ವಯಂ ಭಗವಂತ, ಸ್ವಯಂ ಪರಮಾತ್ಮ ಸಂಗಮ ಯುಗದಲ್ಲಿ ನನಗೆ ನನ್ನ ಆಪ್ತ ಮಿತ್ರನ ರೂಪದಲ್ಲಿ ಸಿಕ್ಕಿದ್ದಾರೆ. ಆತ್ಮೀಯ ಗೆಳೆಯನ ರೂಪದಲ್ಲಿ ಸಿಕ್ಕಿದ್ದಾರೆ. ಇಂತಹ ಮಿತ್ರ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಜನ್ಮ ಜನ್ಮಾಂತರದಿಂದ ಅನೇಕರ ಜೊತೆಗೆ ಸ್ನೇಹ ಬೆಳೆಸಿದೆ. ಅನೇಕ ಮಿತ್ರರ ಜೊತೆಗೆ ಇದ್ದೆ. ಆದರೆ ನೀನು ಕೊಡುವಂತಹ ಸುಖ, ಶಾಂತಿ, ಸ್ನೇಹ ನನಗೆ ಯಾರಿಂದಲೂ ಸಿಕ್ಕಿರಲಿಲ್ಲ. ಸ್ನೇಹಿತರಲ್ಲಿ ಕೆಲವರು ನನಗೆ ಅಲ್ಪಕಾಲದ ಪ್ರೀತಿಯನ್ನು ಕೊಟ್ಟರು, ಅಲ್ಪಕಾಲದ ಸುಖವನ್ನು ಕೊಟ್ಟರು. ಆದರೆ ಅವರು ನನ್ನಿಂದ ಅಗಲಿ ಹೋದಾಗ ಮತ್ತೆ ನನಗೆ ದುಃಖದ ಅನುಭವವಾಯಿತು. ಇನ್ನು ಕೆಲವರು ಸ್ವಾರ್ಥದಿಂದ ಪ್ರೀತಿ ಮಾಡಿದರು. ಅವರಿಗೆ ನನ್ನಿಂದ ಲಾಭ ಸಿಗದೇ ಇದ್ದಾಗ ನನ್ನ ಸ್ನೇಹವನ್ನ ಬಿಟ್ಟು ಹೋದರು. ಕೆಲವರು ನನಗೆ ಮೋಸ ಮಾಡಿದರು. ಆದರೆ ನೀನು ಯಾವುದೇ ಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡುವಂಥ ಗೆಳೆಯ ಅಲ್ಲ. ನೀನು ನಿಸ್ವಾರ್ಥ ಸ್ನೇಹಿತ ಆಗಿದೀಯ. ನನ್ನಿಂದ ಯಾವುದೇ ರೀತಿಯ ಲಾಭ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಜವಾದ ಪ್ರೀತಿಯನ್ನು, ಆತ್ಮಿಕ ಪ್ರೀತಿಯನ್ನು ಕೊಡುವಂತಹ ಮಿತ್ರ ನೀನು. ದೇಹಧಾರಿ ಸ್ನೇಹಿತರು ನನ್ನನ್ನು ಬಿಟ್ಟು ಹೋದರು. ಆದರೆ ನೀನು ನನ್ನ ಕೈ ಹಿಡಿದು ಮೇಲೆ ನನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಸದಾ ನನ್ನ ಜೊತೆಗೇ ಇರುತ್ತೀಯ.
ನನ್ನ ಜೊತೆಗೆ ಊಟ ಮಾಡುತ್ತೀಯ, ನನ್ನ ಜೊತೆಗೆ ಆಟ ಆಡುತ್ತೀಯ, ನನ್ನ ಜೊತೆಗೆ ಓಡಾಡುತ್ತೀಯ. ನನ್ನ ಎಲ್ಲ ದುಃಖ ಕಷ್ಟಗಳನ್ನು ದೂರ ಮಾಡುವಂತಹ ಸ್ನೇಹಿತ ನೀನು. ಸದಾ ಈ ಸ್ನೇಹವನ್ನು ನಿಭಾಯಿಸಲು ಸಿದ್ಧನಾಗಿದೀಯ. ಧೈರ್ಯದಿಂದ ನನಗೂ ಸಹ ಧೈರ್ಯ ನೀಡುತ್ತಿದ್ದೀಯ. ನಾನಿದ್ದೀನಿ, ಚಿಂತಿಸಬೇಡ ಎಂದು ಸಾಂತ್ವನ ನೀಡುತ್ತಾ ನನ್ನಲ್ಲಿ ಸದಾ ಕಾಲದ ಧೈರ್ಯ ತುಂಬುತ್ತಿದ್ದೀಯ. ಸಂಗಮ ಯುಗದಲ್ಲಿ ನಾನು ಅತ್ಯಂತ ಸಾಧಾರಣ ಆತ್ಮ. ಎಲ್ಲವನ್ನೂ ಕಳೆದುಕೊಂಡು ನಿರಾಧಾರ ನಿರಾಶ್ರಿತ ಆಗಿರುವಂತಹ ಬಡ ಆತ್ಮ ನಾನು. ಅಂಥವನ ಜೊತೆಗೆ ಸ್ನೇಹ ಬೆಳೆಸಿದ ನಿರಾಕಾರ ಕೃಷ್ಣ ನೀನು. ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣ ಸುಧಾಮನ ಮಿತ್ರತ್ವದ ಉದಾಹರಣೆ ಇದೆ. ಅವರಿಬ್ಬರ ಸ್ನೇಹ ಪ್ರೀತಿಯ ಕಥೆಯನ್ನು ಇವತ್ತಿನವರೆಗೂ ಭಕ್ತರು ಹಾಡುತ್ತಿದ್ದಾರೆ, ಚರಿತ್ರೆಯನ್ನು ಹಾಡುತ್ತಿದ್ದಾರೆ. ಅದು ನನ್ನ ಹಾಗೂ ನಿನ್ನ ಕಥೆಯಾಗಿದೆ. ಜಗತ್ತಿನ ದೃಷ್ಟಿಯಲ್ಲಿ ಸಾಮಾನ್ಯ ಆತ್ಮ ಆಗಿರುವಂತಹ ನನ್ನನ್ನು ನೀನು ಆರಿಸಿಕೊಂಡಿದ್ದೀಯ. ನಿನ್ನ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ನನ್ನನ್ನು ಸಹಯೋಗಿ ಸಹಭಾಗಿಯನ್ನಾಗಿ ಮಾಡಿಕೊಂಡಿದ್ದೀಯ. ನಾನು ಮಾಡುವ ಅಲ್ಪ ಸೇವೆಗೆ ಪ್ರತಿಯಾಗಿ ನನಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದೀಯ. ಸಂಗಮ ಯುಗದಲ್ಲಿ ತನು ಮನ ಧನದ ಶಕ್ತಿಯನ್ನು ಕಳೆದುಕೊಂಡಿರುವಂಥ ನಾನು ಆತ್ಮ ನನ್ನ ಹತ್ತಿರ ಇರುವಷ್ಟು ತನು ಮನ ಧನದಿಂದ ನಿನ್ನ ಸೇವೆಯನ್ನು ಮಾಡುತ್ತಿದ್ದೇನೆ. ಅದರ ಪ್ರತಿಯಾಗಿ ನಾನು ಕೇಳದೇ ಇರುವಷ್ಟು, ಬೇಡದೇ ಇರುವಷ್ಟು, ಸಂಕಲ್ಪದಲ್ಲಿಯೂ ಬಯಸದೇ ಇರುವಷ್ಟು ಭಾಗ್ಯವನ್ನು, ಪದ್ಮಾಪದಂ ಭಾಗ್ಯವನ್ನು ನನಗೆ ಕೊಡುತ್ತಿದ್ದೀಯ. ಚಿನ್ನದ ಅರಮನೆಗಳನ್ನು ಕೊಡುತ್ತಿದ್ದೀಯ. ಈ ನಿನ್ನ ಉಪಕಾರವನ್ನು ನಾನು ಹೇಗೆ ಸ್ಮರಿಸಲಿ?
ಅದಕ್ಕಾಗಿ ನಾನು ವಚನ ಕೊಡುತ್ತೇನೆ. ಹೇ ನನ್ನ ಖುದಾ ದೋಸ್ತ್, ನೀನು ನನ್ನ ಜೊತೆಗೆ ಮಾಡಿದ ಸ್ನೇಹವನ್ನು, ಬೆಳೆಸಿದ ಪ್ರೀತಿಯನ್ನು ನಾನು ಕೊನೆಯವರೆಗೂ ನಿಭಾಯಿಸುತ್ತೇನೆ. ಇಂತಹ ಖುದಾ ದೋಸ್ತ ಸಿಕ್ಕಿರುವುದೇ ನನ್ನ ದೊಡ್ಡ ಭಾಗ್ಯ. ನಿನ್ನ ಸ್ನೇಹದ ಕೈಯನ್ನು ನಾನು ಎಂದೂ ಬಿಡುವುದಿಲ್ಲ. ನೀನು ಕೊಡುವ ಭಾಗ್ಯದ ಪ್ರತಿಯಾಗಿ ನಿನ್ನ ಪರಿಚಯವನ್ನು ಅನೇಕ ಆತ್ಮರಿಗೆ ನೀಡುವಂತಹ ಸೇವೆ ಮಾಡುತ್ತೇನೆ. ಭಕ್ತಿ ಮಾರ್ಗದಲ್ಲಿ तुम्ही हो माता पिता, तुम्ही हो ಬಂಧು ಸಖಾ, तुम्ही हो ಎಂದು ಯಾರು ಹಾಡಿದ್ದರು ಅವರೆಲ್ಲರಿಗೂ ಆ ಬಂಧು ಮತ್ತು ಸಖಾ ಸಂಬಂಧದ ಪರಿಚಯವನ್ನು ಮಾಡಿಕೊಡುತ್ತೇನೆ. ಅಣ್ಣನ ರೂಪದಲ್ಲಿ ಮತ್ತು ಮಿತ್ರನ ರೂಪದಲ್ಲಿ ನೀನು ನನಗೆ ಕೊಡುತ್ತಿರುವ ಸುಖ, ಶಾಂತಿ, ನೆಮ್ಮದಿ, ಧೈರ್ಯ, ಶಕ್ತಿ ಎಲ್ಲವನ್ನು ಅನೇಕ ಆತ್ಮರಿಗೆ ನಾನು ಹಂಚುತ್ತೇನೆ. ನೀನು ಕೊಡುತ್ತಿರುವ ಆತ್ಮಿಕ ಸ್ನೇಹವನ್ನು ಇತರ ಎಲ್ಲ ಆತ್ಮರಿಗೂ ನಾನು ಕೊಡುತ್ತೇನೆ. ಕೊನೆಯವರೆಗೂ ನಿನ್ನ ಕೈ ಹಿಡಿದು ನಿನ್ನ ಜೊತೆಗೇ ಇರುತ್ತೇನೆ. ಮನೆಗೆ ವಾಪಸ್ ಹೋಗುವಾಗಲೂ ನಿನ್ನ ಕೈ ಹಿಡಿದು ನಿನ್ನ ಜೊತೆಗೇ ಬರುತ್ತೇನೆ. ಇದು ನನ್ನ ದೃಢ ಸಂಕಲ್ಪ ಆಗಿದೆ ಎಂದು ಹೇಳುತ್ತಾ ಆ ಖುದಾ ದೋಸ್ತನ ಕೈಗಳನ್ನು ಹಿಡಿದು ಪ್ರೀತಿಯಿಂದ ಅವನ ದೃಷ್ಟಿಯನ್ನು ಸ್ವೀಕರಿಸಿರಿ. ಇಲ್ಲಿಯವರೆಗೆ ತಾವು ಕೇಳಿದ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಮನದಲ್ಲಿ ನೆನಪಿಸಿಕೊಳ್ಳುತ್ತಾ ಮನನ ಮಾಡುತ್ತಾ ಬಂಧು ಹಾಗೂ ಸಖಾ ಸಂಬಂಧದ ಅನುಭವವನ್ನು ಇನ್ನು 15 ನಿಮಿಷಗಳವರೆಗೆ ನಾವು ಮಾಡೋಣ. ಅದರಲ್ಲಿಯೇ ಮುಳುಗಿ ಹೋಗೋಣ. ಓಂ